ಸಾಧಾರಣ ವ್ಯಕ್ತಿಗಳ ಸಹವಾಸ, ಮೀಡಿಯೋಕ್ರೆ ಅಂತ ಕರಿತೀವಿ. ಮೀಡಿಯೋಕರ್ ಪೀಪಲ್ಗಳ ಸಹವಾಸವನ್ನು ನಾನು ಮಾಡಿದ್ರಿಂದಾಗಿ ತುಂಬ ದಿನ ಸಕ್ಸಸ್ ಆಗಿಲ್ಲ. ಅಂದರೆ ಒಂದು ಸಾಧಾರಣ ವ್ಯಕ್ತಿಗಳು, ಅವ್ರ ಅವರೇಜ್ ಮೆಂಟ್ಯಾಲಿಟಿ, ಇಷ್ಟೇ ಬದುಕು ಅಂತ ತಿಳ್ಕೊಂಡಿರೋರು ಸಹವಾಸ ಮಾಡಿದಾಗ ಅಷ್ಟೇ ಇರ್ತೀವಿ. ಥಿಂಕ್ ಬಿಗ್ ಆ್ಯಂಡ್ ಗ್ರೋ ರಿಚ್ ಹಿಂದೆ ಹೇಳಿದ್ದೀನಿ ನಾನು. ಹಾಗಾಗಿ ಅಸಾಧಾರಣ ವ್ಯಕ್ತಿಗಳ ಸಹವಾಸ ಮಾಡಬೇಕು. ಸರ್ ಎಲ್ಲಿ ಸಿಗ್ತಾರೆ ಸರ್ ನಮಗೆ ಅಸಾಧಾರಣ ವ್ಯಕ್ತಿಗಳು? ಲೆಜೆಂಡ್ಸ್ಗಳು ಎಲ್ಲಿ ಬೇಕಾದ್ರೆ ಸಿಗ್ತಾರೆ. ಈಗಂತೂ ಜಾಕ್ಮಾ ಲೆಜೆಂಡರಿ ಟಾಕ್ಸ್ ಅಂತ ಹೊಡೀರಿ, ಜಾಕ್ಮಾ ಟಾಕ್ಸ್ ಅಂತ ಹೊಡೀರಿ ಸಾಕು ಯೂಟ್ಯೂಬಲ್ಲಿ. ಒಬ್ಬ ಸಾಮಾನ್ಯ ಸ್ಕೂಲ್ ಟೀಚರ್ ಹೇಗೆ ಏಷ್ಯಾದಲ್ಲಿ ರಿಚೆಸ್ಟ್ ಪರ್ಸನ್ ಆಗಿ, ಚೀನಾದಲ್ಲಿ ರಿಚೆಸ್ಟ್ ಪರ್ಸನ್ ಆಗಿ ರೂಪುಗೊಂಡ, ಫೋರ್ಬ್ಸ್ ಲಿಸ್ಟಲ್ಲಿ ಟಾಪ್ 20 ಒಳಗೆ ಹೇಗೆ ಬಂದ ಜಾಕ್ಮಾ. ಆ್ಯಂಡ್ ಫಾಲೋ ಟಾಪರ್ಸ್ ಪಾತ್, ಯಶಸ್ಸು ಕಂಡವ್ರ ಪಾತನ್ನು ಫಾಲೋ ಮಾಡಿದ್ರೆ ಸಾಕು ನಾವು ಹೋಗ್ಬಿಡ್ತೀವಿ. ಯಶಸ್ಸು ಕಂಡವ್ರು ಹೇಗೆ ಕಂಡ್ರು, ಅವ್ರು ಅನುಸರಿಸಿದ ಪಾತ್ ಯಾವುದು, ಅವ್ರು ಅನುಸರಿಸಿದ ರಿಸ್ಕ್ಗಳು ಯಾವುದು, ಅದನ್ನು ಫಾಲೋ ಮಾಡಿದ್ರೆ ಸಾಕು ನಾವು ಗೆದ್ದು ಬರ್ತೀವಿ. ಆ್ಯಂಡ್ ಸೆಲ್ಫ್ ಹೆಲ್ಪ್ ಬುಕ್ ಅಂತ, ಏನಕ್ಕೆ ಅಂದರೆ ನಮಗೆ ಅಂಥದ್ದೊಂದು ಬುಕ್ ಇದೆಯೇ ಗೊತ್ತಿರಲ್ಲ. ಸಿರಿತನಕ್ಕೆ 13 ಹೆಜ್ಜೆ, ಶ್ರೀಮಂತರಾಗಬೇಕಾ 13 ಸ್ಟೆಪ್ ಇದೆ ಅಂತ ನೆಪೋಲಿಯನ್ ಹಿಲ್ ಅನ್ನೋರು ಬರೆದಿದ್ದಾರೆ. ಸುಮಾರು ಆ ಪುಸ್ತಕ 20 ಕೋಟಿ ಪುಸ್ತಕ ವ್ಯಾಪಾರ ಆಗಿದೆ ಅದು ಜಗತ್ತಿನಲ್ಲಿ. 20 ಕೋಟಿ ಜನಗಳು ಆ ಬುಕ್ ತಗೊಂಡಿರ್ಬೋದು. ಐ ಥಿಂಕ್ ಒಂದು 2 ಕೋಟಿ ಜನರು ಓದಿದ್ದಾರೆ. ಆ 2 ಕೋಟಿ ಜನರಲ್ಲಿ ಅಟ್ಲೀಸ್ಟ್ 20 ಲಕ್ಷ ಜನರ ಲೈಫ್ ಅವರು ರೀಚ್ ಆಗಿದೆ. ಅಂಥ ಪುಸ್ತಕಗಳನ್ನು ಓದೋಂಥದ್ದು. ಲೆಜೆಂಡರಿ ಮೂವಿಗಳು, ಸಚಿನ್ ತೆಂಡೂಲ್ಕರ್ ಬಗ್ಗೆ ಆ್ಯಂಡ್ ಮೆರಿ ಕೋಮ್ ಬಗ್ಗೆ, ಮಾರ್ಕ್ ಜುಕರ್ಬರ್ಗ್ ಬಗ್ಗೆ, ದೆನ್ ಎಲಾನ್ ಮಸ್ಕ್ ಬಗ್ಗೆ, ಇಂಥ ಮೂವಿಗಳು ನೋಡ್ರಿ. ಯಾವುದೋ ತಗಡು ಮೂವಿಗಳು ನೋಡೋಕ್ಕಿಂತ ಅಂಥ ಸೂಪರ್ ಡೂಪರ್ ಮೂವಿಗಳನ್ನು ನೋಡೋದ್ರಿಂದ ನಿಮಗೆ ಆಟೋಮೆಟಿಕಲಿ ಅಸಾಧಾರಣ ವ್ಯಕ್ತಿಗಳ ಪರಿಚಯ ಆಗ್ತಾ ಬರುತ್ತೆ. ಅಸಾಧಾರಣ ವ್ಯಕ್ತಿಗಳು ನಮ್ಮ ಪಕ್ಕದಲ್ಲಿ, ನಮ್ಮೂರಲ್ಲಿ, ನಮ್ಮ ಕೇರಲ್ಲಿ ಸಿಗ್ತಾರೆ, ನಾಟ್ ಗ್ಯಾರಂಟಿ. ಇವತ್ತು ಇಂಟರ್ನೆಟ್ಟಿಂದ ನಮಗೆ ಅವರೆಲ್ಲರೂ ನಮ್ಮ ಪಕ್ಕದಲ್ಲೇ ಸಿಕ್ಕೋ ರೀತಿ ಅನುಭವ ಆಗ್ತಾ ಇದೆ. ಅದನ್ನು ಬಳಸ್ಕೊಳ್ಳೋಣ. ಮತ್ತು ನಿಮ್ಮೂರಲ್ಲೂ ಕೂಡ ನೆಗ್ಲೆಕ್ಟ್, ಯಾರೂ ಅಸಾಧಾರಣ ವ್ಯಕ್ತಿ ಇಲ್ಲ ಅಂತ ಅಲ್ಲ, ಇದ್ದವರನ್ನು ಸರಿಯಾಗಿ ಬಳಸ್ಕೊಳ್ಳೋಕೆ ಆರಂಭ ಮಾಡೋಣ.